ಸಾಮಾನ್ಯವಾಗಿ ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆಲ್ಲ ಹೋದಾಗ ಈ ದೊಡ್ಡ ಬದನೆಕಾಯಿನ ನೋಡಿದಾಗೆಲ್ಲ ಅದನ್ನ ತಂದು ಅಡಿಗೆ ಮಾಡಿ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಅದ್ರಲ್ಲೂ ಈ ದೊಡ್ಡ ಬದನೆಕಾಯಿನ ನೋಡಿದಾಗೆಲ್ಲ ಬದನೆಕಾಯಿ ಗೊಜ್ಜುನ ಮಾಡಿ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ದೊಡ್ಡ ಬದನೆಕಾಯಿಯನ್ನ ತೊಳೆದು ಎಣ್ಣೆ ಸವರಿ ಸ್ಟವ್ ಮೇಲೆ ಈ ತರ ಇಟ್ಟು ಮೀಡಿಯಂ ಫ್ಲೇಮ್ ನಲ್ಲೇ ಎಲ್ಲಾ ಕಡೆ ಚೆನ್ನಾಗಿ ತಿರುಗಿಸಿ ಸುಟ್ಟು ಫ್ಲೇಮ್ ನಿಂದ ತೆಗೆದು ಬಿಸಿ ಆರದ್ಮೇಲೆ ಸಿಪ್ಪೆ ಬಿಡಿಸಿ ಈ ತರ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಕಡಲೆಬೇಳೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ 4 ರಿಂದ 5 ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೋಣ. ಜೊತೆಗೆ ಸಣ್ಣ ಕಟ್ ಮಾಡಿ ಇಟ್ಟಿರುವ ಹಸಿಮೆಣಸಿನಕಾಯಿ, ಕರ್ಬೇವು ಸೊಪ್ಪು, ಒಂದು ದಪ್ಪ ಈರುಳ್ಳಿ, ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿ ಬಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ 2 ನಿಮಿಷ ಮಾತ್ರ ಬಾಡಿಸ್ಕೊಂಡು ಅರ್ಧ ಕಪ್ಪು ಹುಣಸೆ ನೀರನ್ನ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೆ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬಂದ್ಮೇಲೆ ಸಿಪ್ಪೆ ತೆಗೆದಿಟ್ಟಿರುವ ಬದನೆಕಾಯಿನ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ್ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಬದನೆಕಾಯಿ ಗೊಜ್ಜು ತಯಾರು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.